ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಡೇ 2ನ ಮಾರ್ನಿಂಗ್ ಬ್ಲಾಗ್ ಆಗಿರುತ್ತೆ. 6 o'clock ಆಗಿದೆ ಟೈಮು. ಸೊ ಇವಾಗಿಂದ ನಾನು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಬನ್ನಿ ನನ್ನ ಇವತ್ತಿನ ರುಟೀನ್ ಹೇಗಿರುತ್ತೆ ಅಂತ ಹೇಳಿ ತೋರಿಸ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಜೂಜು ಜೊತೆ ಸ್ವಲ್ಪ ಹೊತ್ತು ಮುಂಚೆ ಕೂತಿದ್ದೀನಿ. ನೋಡಿ ಹೆಂಗೆ ಆಡ್ತಾವಳೆ. ಸ್ವಲ್ಪ ಫ್ರೆಶ್ ಗಾಳಿ ಬರ್ತಾಯಿದ್ದಲ್ಲ, ಸೊ ಫ್ರೆಶ್ ಗಾಳಿ ತೊಗೋಣ ಅಂತ ಅಂದ್ಬಿಟ್ಟು ಅಷ್ಟೇ. ನೋಡಿ ಜೂಜು ಸ್ವಲ್ಪ ಪಾತ್ರೆಗಳಿತ್ತು, ಹಾಗೆ ತೊಳ್ಕೊಂಬಿಡೋಣ ಅಂತ ಹೇಳಿ ಫಸ್ಟು ಪಾತ್ರೆಗಳನ್ನ ತೊಳ್ಕೊಂಬಿಡ್ತೀನಿ. ಸೊ ನಾನು ಯಾವತ್ತೂ ಇಲ್ಲಿ ಪಾತ್ರೆಗಳೆಲ್ಲ ತೊಳೆದಾದ್ಮೇಲೆ ಸಪ್ರೇಟ್ ಬ್ರಷ್ ಇಟ್ಕೊಂಡಿರ್ತೀನಿ. ಈ ಬ್ರಷಲ್ಲಿ ಈ ವಾಶ್ ಬೇಸಿನ್ನು ಅಥವಾ ಈ ಒಂದು ಪೋರ್ಷನ್ನ ನಾನು ಕ್ಲೀನ್ ಮಾಡ್ಕೊತೀನಿ. ಸೊ ಇವಾಗ ಪಾತ್ರೆಗಳೆಲ್ಲ ತೊಳ್ಕೊಂಡಾಗಿದೆ. ಸೊ ನೆಕ್ಸ್ಟ್ ನನ್ನ ರುಟೀನ್ ಹೇಗಿರುತ್ತೆ ಅಂತ ಹೇಳಿ ತೋರಿಸ್ತೀನಿ ಬನ್ನಿ.
ವಾಂಗಿಬಾತ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಇಲ್ಲ ಆ್ಯಕ್ಚುಲಿ ಎಲ್ಲ ಎಕ್ಸ್ಟ್ರಾ ಐಟಮ್ಸ್ ಡಂಪ್ ಮಾಡಿರ್ತೀನಿ. ಸೊ ವಾಂಗಿಬಾತ್ ಎರಡೇ ಇರೋದು, ಇದು ವಾಂಗಿಬಾತೆ ಮಾಡ್ಕೊತೀನಿ. ಸೊ ನೆಕ್ಸ್ಟ್ ಇಲ್ಲಿ ಕ್ಯಾಪ್ಸಿಕಮ್ ವಾಂಗಿಬಾತ್ ಮಾಡ್ಕೋಣ ಅಂತ ಹೇಳಿ ಕ್ಯಾಪ್ಸಿಕಮ್ಮು, ಸೊ ಒಗ್ಗರಣೆಗೆ ಈರುಳ್ಳಿ, ಟೊಮ್ಯಾಟೊ ಮತ್ತು ಇಲ್ಲಿ ಸ್ವಲ್ಪ ಹಸಿ ಬಟಾಣಿ ಇತ್ತು, ಇದನ್ನು ಬಿಡಿಸ್ಕೊಂಡು ಕ್ಯಾಪ್ಸಿಕಮ್ ವಾಂಗಿಬಾತ್ ಮಾಡ್ಕೋಣ ಅಂತ ಹೇಳಿ ಇಟ್ಕೊಂಡಿದ್ದೀನಿ. ಸೊ ಪಕ್ಕದಲ್ಲಿ ನೀರು ಇಟ್ಕೊಂಡಿದ್ದೀನಿ, ವಾಶ್ ಮಾಡ್ಕೊಂಡು ಹಂಗೆ ಕಟ್ ಮಾಡ್ಕೊತೀನಿ. ಬನ್ನಿ ಕ್ವಿಕ್ಕಾಗಿ ಬೇಗ ಇದನ್ನೆಲ್ಲ ಚಾಪ್ ಮಾಡ್ಕೊಳ್ಳೋಣ. ಸೊ ಕಾಳುಗಳೆಲ್ಲ ಒಂದು ಕೂಡ ಏನು ವೇಸ್ಟ್ ಆಗಿಲ್ಲ, ನೋಡಿ ಎಷ್ಟು ಚೆನ್ನಾಗಿದೆ ಕಾಳು. ಏನು ಮಾಡ್ತಾ ಇದೀಯ ಜೂಸು ನೀನಲ್ಲಿ? ಏನು ಕೆಲಸ ನಿನಗೆ ಬಚ್ಚಲ ಮನೆಯಲ್ಲಿ? ಹಾಂ, ಏನು ಕೆಲಸ? ಬಸ್ ಅನ್ನ ಮಾಡ್ಕೊ ಬಾ, ಬಸ್ ಅನ್ನ ಮಾಡ್ಕೊ ಬಾ, ಬಾ ಭೋಜನ ಮಾಡ್ಕೊ, ಭೋಜನ ಮಾಡ್ಕೊ, ಭೋಜನ ಮಾಡ್ಕೊ, ಭೋಜನ ಮಾಡ್ಕೊ. ಸೊ ನೋಡಿದ್ರಲ್ಲ ನಮ್ಮ ಜೂಜು ಕತೆ ಏನು ಅಂತ. ಇವಾಗಿಲ್ಲಿ ತಿಂಡಿಗೆ ರೆಡಿ ಮಾಡ್ಕೊಂಡಿದ್ದೆ, ತೋರಿಸ್ತಾ ಇದ್ದೀನಿ ಏನೇನು ಬೇಕು ಅಂತ. ಕ್ಯಾಪ್ಸಿಕಮ್ಮು, ಟೊಮ್ಯಾಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪಿದು, ಒಗ್ಗರಣೆಗೆ ಕಡಲೆ ಬೀಜ, ಉದ್ದಿನಬೇಳೆ, ಕಡಲೆಬೇಳೆ, ಹಸಿಮೆಣಸಿನ್ಕಾಯಿ, ವಾಂಗಿಬಾತ್ ಪೌಡರು, ಬಟಾಣಿ, ಕರಿಬೇವು ಮತ್ತು ಸಾಸಿವೆ ಮತ್ತು ಜೀರಿಗೆ. ಸೊ ಇಷ್ಟೂ ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ರುಚಿಗೆ ಸ್ವಲ್ಪ ಉಪ್ಪು ಮತ್ತು ಕಲರಿಗೆ ಅರಿಶಿನ ಬೇಕಾದ್ರೆ ಹಾಕ್ಕೋಬೋದು, ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ. ಸೊ ಬನ್ನಿ ಇವಾಗ ವಾಂಗಿಬಾತ್ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ. ಸೊ ಇವಾಗ ಎಣ್ಣೆ ಕಾದಿದೆ, ಇದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು, ಇವಾಗ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಸಿಡಿದು ಬಿಡುತ್ತೆ, ನೋಡಿಕೊಂಡು ಸಣ್ಣ ಊರಿನಲ್ಲಿ ಹಾಕ್ಕೋಬೇಕು. ಇವಾಗ ಇದಕ್ಕೆ ಕಡಲೆ ಬೀಜ, ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಆ್ಯಕ್ಚುಲಿ ನಾನು ನೀರು ಹಾಕಲ್ಲ, ನೀರು ಹಾಕದೆ ಹಾಗೇ ಮಾಡ್ಕೊತೀನಿ. ಸೊ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಕ್ಯಾಪ್ಸಿಕಮ್ಮು ಇದೆಲ್ಲ ಸ್ವಲ್ಪ ಕ್ರಂಚಿಯಾಗಿ ಇದ್ದೀನಿ ಅಂತ ಅಂದ್ಬಿಟ್ಟು. ನಮಗೇನು ಜಾಸ್ತಿ ಎಣ್ಣೆ ಅಂತ ಅನಿಸಲ್ಲ. ನೀವು ನೋಡ್ಬೋದು ಏನಪ್ಪ ಇಷ್ಟೊಂದು ಎಣ್ಣೆ ಅಂತ, ಬಟ್ ಹಂಗೆ ಅನಿಸಲ್ಲ ಇದು. ಸೊ ಇವಾಗ ಇದಕ್ಕೆ ಈರುಳ್ಳಿನ ಹಾಕ್ಕೋತಾ ಇದ್ದೀನಿ. ಸೊ ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು. ಇವಾಗ ಬೇಕಾದ್ರೆ ನೀವು ಜೋರ ಉರಿ ಮಾಡಿಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಇವಾಗ ಈ ಸ್ಟೇಜಲ್ಲಿ ನಾನು ಬಟಾಣಿನ ಹಾಕ್ಕೋತಾ ಇದ್ದೀನಿ. ಬಟಾಣಿ ಇನ್ನೊಂದು ಸ್ವಲ್ಪ ಜಾಸ್ತಿನೂ ಹಾಕ್ಕೋಬೋದು. ಸೊ ಬಟಾಣಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ. ಸೊ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ, ಬಟಾಣಿ ಇನ್ನೊಂಚೂರು ಬೇಯಬೇಕು.
ಸೊ ಇವಾಗ ಈ ಸ್ಟೇಜಲ್ಲಿ ನಾನು ಕ್ಯಾಪ್ಸಿಕಮ್ಮನ್ನು ಹಾಕೋತಾ ಇದ್ದೀನಿ. ಸೊ ಇವಾಗ ಕ್ಯಾಪ್ಸಿಕಮ್ಮು ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಸೊ ಇದಕ್ಕೆ ನೀರು ಹಾಕಿದ್ರೆ ಟೇಸ್ಟ್ ಬೇರೆ ಥರ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ನೀರು ಹಾಕ್ತೇನೆ ಮಾಡ್ತಾಯಿದ್ದೀನಿ. ಪಕ್ಕದಲ್ಲಿ ಅನ್ನಕ್ಕೂ ಕೂಡ ಇಟ್ಕೊಂಡಿದ್ದೀನಿ ನಾನು. ಇಲ್ಲಿ ಪಲ್ಯ ಅಂದರೆ ಗೊಜ್ಜಾಗೋ ಅಷ್ಟರಲ್ಲಿ ಅನ್ನಕ್ಕೂ ಆಗಿರುತ್ತೆ. ಅಷ್ಟರಲ್ಲಿ ನಾನು ಬೇರೆ ಫ್ರೆಶ್ ಅಪ್ ಆಗಿ ಬೇಗ ರೆಡಿ ಆಗ್ಬೋದು. ಅದಕ್ಕೋಸ್ಕರ ಇದು ಚೆನ್ನಾಗಿ ಫ್ರೈ ಆಗಲಿ. ಸೊ ಇವಾಗ ಈ ಸ್ಟೇಜಲ್ಲಿ ನಾನು ಉಪ್ಪು ಮತ್ತು ಅರಿಶಿನ ಹಾಕೋತೀನಿ. ಸ್ವಲ್ಪ ಅರಿಶಿನ, ಉಪ್ಪು ಬೇಕಂದರೆ ಆಮೇಲೆ ನೋಡಿಕೊಂಡು ಹಾಕ್ಕೊಂಡ್ರೆ ಆಯಿತು. ಸೊ ಇವಾಗ ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಕ್ಯಾಪ್ಸಿಕಮ್ಮು ಕ್ರಂಚಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ವಾಂಗಿಬಾತ್ ಇದು. ಸೊ ಇವಾಗ ನಾನು ಟೊಮೆಟೊನ ಹಾಕೋತಾ ಇದ್ದೀನಿ. ಟೊಮೆಟೊ ಬೇಕಿದ್ರೆ ಜಾಸ್ತಿ ಹಾಕೋಬೋದು, ಇಲ್ಲ 2 ಸಾಕಾಗುತ್ತೆ. ಇವಾಗ ಇದೆಲ್ಲ ಟೊಮೆಟೊ ಜೊತೆ ಎಲ್ಲ ಚೆನ್ನಾಗಿ ಬೇಯಬೇಕು. ಆಮೇಲೆ ಲಾಸ್ಟಲ್ಲಿ ಬೇಕಂದರೆ ಪೌಡರು, ವಾಂಗಿಬಾತ್ ಪೌಡರು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಸಾಕು. ಇದು ಚೆನ್ನಾಗಿ ಬೇಯಲಿ ಎಣ್ಣೆ ಜೊತೆನಲ್ಲೇ. ಸೊ ಇವಾಗ ಇದಕ್ಕೆ ವಾಂಗಿಬಾತ್ ಪೌಡರ್ನ ಹಾಕ್ಕೋತಾ ಇದ್ದೀನಿ. ಈ ಸ್ಟೇಜಲ್ಲಿ ವಾಂಗಿಬಾತ್ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸೊ ನೋಡಿ, ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸಣ್ಣ ಉರಿ ಇಟ್ಕೊಂಡು ಇವಾಗ ಫ್ರೈ ಮಾಡ್ಕೋಬೇಕು. ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಇವಾಗ ಇನ್ನೊಂದ್ಸಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸಣ್ಣ ಉರಿನಲ್ಲೇ 1-2 ನಿಮಿಷ ಫ್ರೈ ಆಗಬೇಕಿದು. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಎಣ್ಣೆ ಬಿಟ್ಕೋತಾ ಇದ್ದೆ. ಸೊ ಆರಾಮಾಗಿ ನೀವು ಈ ಗೊಜ್ಜನ್ನ 1 ವಾರ ಅಥವಾ 10 ದಿವಸ ತನಕ ಇಟ್ಕೋಬೋದು. ಏನಕ್ಕಂದರೆ ಕಾಯಿ ಮತ್ತು ನೀರೇನು ಹಾಕಿಲ್ವಲ್ಲ, ಅದಕ್ಕೋಸ್ಕರ. ಸೊ ಇನ್ನೊಂದು 2 ನಿಮಿಷ ಇದು ಈ ಥರ ಎಣ್ಣೆ ಬಿಟ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಇವಾಗ ನಾನು ಬೇಗ ಫ್ರೆಶ್ ಅಪ್ ಆಗ್ತೀನಿ. ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ. ಸೊ ಸ್ನಾನ ಮಾಡೋಣ ಅಂತಂದ್ಬಿಟ್ಟು ನೀರು ಬಿಟ್ಟಿದ್ದೆ, ನೋಡಿದ್ರೆ ವಾಲ್ ಆಫ್ ಮಾಡಿಬಿಟ್ಟಿದ್ರಂತೆ. ಇವಾಗ ಮತ್ತೆ ಅವ್ರಿಗೆಲ್ಲ ಫೋನ್ ಮಾಡಿ ನೀರು ಬಿಡ್ರಪ್ಪ ಅಂತ ಅಂದ್ಬಿಟ್ಟು ಹೇಳಿದ್ದೀನಿ. ಇನ್ನೊಂದು 5-10 ನಿಮಿಷ ಆಗುತ್ತೆ ಅಂತ ಅಂದಿದ್ದಾರೆ. ವೇಟ್ ಮಾಡ್ತಾ ಇದ್ದೀನಿ. ಸೊ ನೋಡಿ ನನ್ನ ಪರಿಸ್ಥಿತಿ ಇವತ್ತು. ಬೇಗ ಎಲ್ಲ ರೆಡಿ ಆಯಿತು. ಬೇಗ ಕ್ವಿಕ್ಕಾಗಿ ಸ್ನಾನ ಮಾಡ್ಕೊಂಡು ತಿಂಡಿ ಮಾಡ್ಕೊಳ್ಳೋಣ ಅಂದರೆ ನೀರು ಬರ್ತಾಯಿದೆ. ಹೋಗಲಿ, ಒಂದು ಅರ್ಧ ಬಕೆಟಾರು ಬಂದಿದ್ರೆ ಮಾಡ್ಕೊಬಿಡ್ತಾಯಿದ್ದೆ. ಇಷ್ಟೇ ನೀರು ಬಂದು ಸ್ಟಾಪ್ ಆಗಿಬಿಟ್ಟೈತೆ. ಅದು ಇನ್ನೆಷ್ಟೊತ್ತಾಗುತ್ತೋ ಬರೋದು ಗೊತ್ತಿಲ್ಲ. ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನೀವು ನೋಡಿ, ವಾಂಗಿಬಾತ್ ರೆಡಿ ಆಗಿದೆ. ಸೊ ಇದನ್ನು ಬೇಗ ಹಾಕ್ಕೊಂಡು ಟಿಫನ್ ಮಾಡ್ಕೊಂಬಿಡ್ತೀನಿ ನಾನು. ಚೆನ್ನಾಗಿ ಬಂದಿದೆ ಟೇಸ್ಟೂ ಕೂಡ. ಸೊ ಇದಾಗಿತ್ತು ನನ್ನ ಡೇ 2ನ ಮಾರ್ನಿಂಗ್ ಬ್ಲಾಗ್. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.